ನಮಸ್ಕಾರ ರೈತ ಬಾಂಧವರೇ. ನಾವಿವತ್ತು ಶ್ರೀ ಅಂಬರೀಶ್ ತಲ್ವಾರ್ ಅವರ ಒಂದು ಕ್ಷೇತ್ರ ವೀಕ್ಷಣೆ ಬಂದಿದ್ವಿ. ಇವರು ಗ್ರಾಮ ಬಿದ್ನೂರು, ತಾಲೂಕಾ ಕಲಬುರಗಿ. 2 ಎಕರೆಯಲ್ಲಿ ಇವರು ಕಲ್ಲಂಗಡಿ ಬೆಳೆದಿದ್ದಾರೆ. ರೈತ ಬಾಂಧವರೇ, ಮೊದಲು ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾವು ಡಿಸೆಂಬರ್ 3, 2025ರಲ್ಲಿ ಒಂದು ರೀಲ್ ಅನ್ನ ಅಪ್ಲೋಡ್ ಮಾಡಿದ್ವಿ. ಅದು ಶ್ರೀ ಅಂಬರೀಶ್ ತಲ್ವಾರ್ ಅವರ ಕ್ಷೇತ್ರ ವೀಕ್ಷಣೆ ಮಾಡಿದ್ವಿ. ಅದು 28ನೇ ತಾರೀಕು ನವೆಂಬರ್ 2025. ನೀವು ಆ ರೀಲ್ ಅಲ್ಲಿ ನೋಡಬಹುದು, ಅವರಿಗೆ ಕಲ್ಲಂಗಡಿ ಬೆಳೆಯಲ್ಲಿ ಫ್ಲವರ್ ಸೆಟ್ಟಿಂಗ್ ಪ್ರಾಬ್ಲಮ್ ಆಗಿತ್ತು. ನಮ್ಮ ಒಂದು ಸಲಹೆಯಿಂದ ಮತ್ತು ನಮ್ಮ ಸಿಂಪರಣಾ ಕ್ರಮಗಳನ್ನು ಅನುಸರಿಸುವುದರಿಂದ ಅವರು ಒಂದು ಉತ್ತಮ ಇಳುವರಿಯನ್ನು ಪಡೆದಿದ್ದಾರೆ. ಹೀಗಾಗಿ ಈ ಅಂಬರೀಶ್ ತಲವಾರ್ ಅವರ ಒಂದೆರಡು ಮಾತನ್ನು ಹೇಳ್ತಾ ಇದ್ದಾರೆ, ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಅಂಬರೀಶ್. ಯಾವ ಗ್ರಾಮ ಸರ್? ಬಿದ್ನೂರ್ ತಾಲೂಕಾ ಅಫಜಲ್ಪುರ್ ಜಿಲ್ಲೆ ಕಲಬುರಗಿ. ಸರ್, ಏನ್ ಬೆಳೆ ಬೆಳೆದಿರಿ ಸರ್ ನೀವು? ನಾವು ಕಲ್ಲಂಗಡಿ ಬೆಳೆದ್ರಿ ಸರ್. ಯಾವ ತಳಿ ಅದ ಸರ್? ಮೆಲಡಿ. ಮೆಲಡಿ. ಎಷ್ಟು ಅಗ್ಗಿಕ ಹಚ್ಚಿ ಸರ್ ಒಂದ್ ಎಕರೆಗ? ಅದು 1 ಎಕರೆಗೆ 6,000 ಕುಂದ್ರಿ ಸರ್. 6,000 ಕುಂದ್ರಿ ಸರ್. ಪಡ ಎಷ್ಟಾಗ್ಯಾವ್ರಿ? ಕೂಡ 2 ಎಕರೆ 2 ಎಕರೆ. 12,000 ಆಗಿರಿ. ಏನಾಗಿದೆ ಸರ್ ಸಮಸ್ಯೆ ನಿಮಗ? ಸಮಸ್ಯೆ ಮಿಡಿ ಸೆಟ್ಟಿಂಗ್ ಆಗಿದಲ್ರಿ ಸರ್. ಮೊದಲ ಫಸ್ಟ್ ಟೈಮ್ ಸರ್ ಬಂದು ಸಿದ್ಧಗಂಗಾ ದುಕಾನ್ದವ್ರ ಅಂಗಡಿಯವ್ರು ಬಂದು ನಮ್ಗ ಇದು ಹೊಡಿರಿ ಹೇಳಿದ್ರಿ. ಅವಾಗ 2ನೇ ಸರ್ತಿ ಸೆಟ್ಟಿಂಗ್ ಮಾಡ್ಕೊಂಡ್ರಿ. ಒಳ್ಳೆ ಇಳುವರಿ ಬಂದರಿ. ಎಷ್ಟು ಬಂದ ಸರ್ ಇಳುವರಿ? 60 ಟನ್ ಬಂದ ಸರ್. 60 ಟನ್ ಬಂದದ್ರಿ. ಅಂದ್ರೆ ನಿಮ್ದು ಸೆಟ್ಟಿಂಗ್ ಲೇಟ್ ಆಗಿತ್ತು, 25-30 ದಿನಕ್ಕ ಆಗಿದ್ದಿಲ್ಲ. ಆಗಿದಿಲ್ರಿ. ಅದಕ್ಕ ಬಾಪುಗೌಡ ಸರ್ ಬಂದ್ ನಿಮಗ ನಮಗ್ ಸ್ಪ್ರೇಗಳು ಕೊಟ್ಟರಿ. ಸ್ಪೇರ್ ಕೊಟ್ರಿ. ಭಾರಿ ಆಗಿದ್ರಿ ಕೆಲಸ. ಅವ್ರ ಒಂದ್ ದೇವ್ರ ಬಂದ್ರಿ ನಮಗ. ಎಲ್ಲಾ ಚಲೋ ಇಳುವರಿ ತಗೊಂಡು ನೀವು ಖುಷಿಯಾಗಿದ್ದೀರಿ. ಒಳ್ಳೆ ಇಳುವರಿ ಸರ್. ಸರಿ ಸರಿ ಸರಿ. ಹೇಗಾದ್ರೆ ರೈತರ ಬಾಂಧವರೇ, ನಿಮಗೆ ಏನಾದ್ರೂ ಹೆಚ್ಚಿನ ಸಲಹೆ ಬೇಕಾದ್ರೆ ಮತ್ತು ನೀವು ಕೂಡ ಒಂದು ಉತ್ತಮ ಇಳುವರಿಯನ್ನು ಪಡಿಬೇಕಾದರೆ ಈಗಲೇ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ ರಾಮ ಮಂದಿರ್ ಸರ್ ಅನ್ನು ಸಂಪರ್ಕಿಸಿ ನೀವು ಸಲಹೆಯನ್ನು ಪಡೆಯಬಹುದು. ನಮಸ್ಕಾರ.